ಹಾಯ್ ಫ್ರೆಂಡ್ಸ್, ಯುಐ ಸಿನಿಮಾವನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಮರ್ಶೆ ಮಾಡ್ತಿದ್ದಾರೆ. ಇನ್ ಕೆಲವರು ವಿಮರ್ಶೆಯನ್ನೇ ಮಾಡದೆ ಉಪ್ಪಿ ರೀತಿಯಲ್ಲೇ ಡಿಫ್ರೆಂಟ್ ಆಗಿ ಸಿನಿಮಾ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ಆದ್ರೆ ನಮ್ಗೆ ಯುಐ ಸಿನಿಮಾದಲ್ಲಿ ಉಪ್ಪಿ ತಮ್ಮದೇ ಕತೆ ಹೇಳ್ಕೊಂಡ ಹಾಗೆ ಅನ್ನಿಸ್ತು. ಅದಕ್ಕೆ ಈ ಸಿನಿಮಾ ನೋಡಿದ ಬಳಿಕ ಹೇಳಲೇಬೇಕಾದ ಕೆಲವೊಂದು ಅಂಶಗಳನ್ನ ಈ ವಿಡಿಯೋ ಮೂಲಕ ಹೇಳ್ತಿದ್ದೀವಿ. ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯ ಹೇಳಿ. ಯುಐ ಸಿನಿಮಾದಲ್ಲಿ ಸತ್ಯ ದರ್ಶನ. ಹೌದು, ಸಿನಿಮಾದಲ್ಲಿ ಉಪೇಂದ್ರ ಸತ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದಾರೆ. ಈ ಸತ್ಯನನ್ನ ಅಧಿಕಾರದಲ್ಲಿರೋರು ಕೂಡಿ ಹಾಕಿರ್ತಾರೆ. ಅಲ್ಲಿಂದ ಸತ್ಯ ತಪ್ಪಿಸಿಕೊಂಡು ಬರುವಾಗ ವಿವಿಧ ರೀತಿಯ ಅಡೆತಡೆಗಳು ಎದುರಾಗುತ್ತವೆ. ಆ ದಾರಿಯಲ್ಲಿ ಹೋಗ್ಬೇಡ ಅಂತ ದಿಕ್ಕು ತಪ್ಪಿಸ್ತಾರೆ. ಬಲ ಪ್ರಯೋಗದಿಂದ ತಡೆಯೋಕೆ ನೋಡ್ತಾರೆ. ನಶೆಯ ಪ್ರಭಾವ ಬೀರಿ ಕತ್ತಲ ಲೋಕದಲ್ಲೇ ಇರುವಂತೆ ಮಾಡ್ತಾರೆ. ಆದ್ರೆ ಸತ್ಯ ಎಲ್ಲವನ್ನೂ ಮೀರಿ ಕತ್ತಲ ಲೋಕದಿಂದ ಹೊರಬರ್ತಾನೆ. ಹೊರಬಂದ ಸತ್ಯ ಹೊಸ ಸಮಾಜಕ್ಕೆ ಅಡಿಪಾಯ ಹಾಕ್ತಾನೆ. ಜನರಿಗೆ ಸರಿಯಾದ ದಾರಿ ತೋರಿಸ್ತಾನೆ. ಧರ್ಮ ಜಾತಿ ಎಲ್ಲ ಸುಮ್ಮನೆ ಅಂತ ಸಾರ್ತಾನೆ. ಸತ್ಯನ ಮಾತುಗಳಿಗೆ ಜನ ಕೂಡ ಜೈ ಅಂತಾರೆ. ಸತ್ಯ ಹೇಳಿದ್ದನ್ನೇ ಫಾಲೋ ಮಾಡ್ತಾರೆ. ಆದ್ರೆ ಕೊನೆಗೊಂದು ದಿನ ಅಧಿಕಾರದಲ್ಲಿರೋರು ಅಂದ್ರೆ ರಾಜಕಾರಣಿಗಳ ಮಾತು ಕೇಳಿ ಸತ್ಯನನ್ನೇ ಜನ ಕಲ್ಲಲ್ಲಿ ಹೊಡೆದು ಕೊಂದು ಹಾಕ್ತಾರೆ. ಈ ಸೀನ್ಗಳ ಮೂಲಕ ಉಪ್ಪಿ ಸಮಾಜದ ಕಹಿ ಸತ್ಯವನ್ನ ಸಾರಿದ್ದಾರೆ. ಈ ಸಮಾಜದಲ್ಲಿ ಹಸಿವು, ಬಡತನ, ಕಾನೂನು, ನಶೆ ಅನ್ನೋ ಸಂಕೋಲೆಗಳಲ್ಲಿ ನಾವೆಲ್ಲ ಬಂದಿ ಆಗಿದ್ದೀವಿ. ನಮ್ಮನ್ನ ಆಳುವವರು ನಮ್ಮನ್ನ ಈ ಬಂಧನದಿಂದ ಹೊರಬರೋಕೆ ಬಿಡೋದಿಲ್ಲ. ಅಪ್ಪಿತಪ್ಪಿ ಯಾರಾದ್ರೂ ಆ ಬಂಧನದಿಂದ ಹೊರಬಂದ್ರೆ ಹೊಸತನ ಅನುಭವಿಸ್ತಾರೆ. ಹೊಸ ಸಮಾಜದ ಸೃಷ್ಟಿಗೆ ನಾಂದಿ ಹಾಡ್ತಾರೆ. ಅಂತವರು ಹೇಳೋದು ಸತ್ಯ ಅಂತ ಜನ ಒಪ್ಪಿಕೊಂಡ್ರು ಅವರನ್ನ ಫಾಲೋ ಮಾಡೋಕೆ ಆಳುವವರು ಬಿಡೋದಿಲ್ಲ. ಆಳುವವರು ಬಂದು ಅಂತಹ ವ್ಯಕ್ತಿಗಳನ್ನು ಜನರೇ ಕೊಂದು ಹಾಕುವಂತೆ ಮಾಡ್ತಾರೆ ಅನ್ನೋ ಸಂದೇಶವನ್ನು ಉಪ್ಪಿ ಸಾರಿದ್ದಾರೆ. ಅಂದು ಪ್ರಜಾಕೀಯವನ್ನು ಹೊಡೆದರು, ಇಂದು ಸತ್ಯನನ್ನ ಕೊಂದು ಹಾಕಿದರು. ಸಿನಿಮಾದಲ್ಲಿ ಜನರಿಂದ ತಮಗಾದ ಅನ್ಯಾಯವನ್ನು ಕೂಡ ಉಪ್ಪಿ ಬಿಂಬಿಸಿದ್ದಾರೆ. ಉಪೇಂದ್ರ ರಾಜಕೀಯದಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನೋ ಕನಸು ಕಂಡಿದ್ರು. ಸಮಾಜದ ಎಲ್ಲಾ ಸಂಕೋಲೆಗಳಿಂದ ಹೊರಬಂದಿದ್ದ ಉಪ್ಪಿ ತಮ್ಮದೇ ಒಂದು ಪ್ರಜಾಕೀಯ ಸಿದ್ಧಾಂತವನ್ನ ಜನರ ಮುಂದಿಟ್ರು. ಹೊಸ ಸಮಾಜ ಕಟ್ಟಬಹುದಾದ ಒಂದು ಸಿದ್ಧಾಂತ ಅದಾಗಿತ್ತು. ಉತ್ತಮ ಪ್ರಜಾಕೀಯ ಪಕ್ಷ ಅನ್ನೋ ಪಾರ್ಟಿ ಕಟ್ಟಿದ್ರು. ಈ ಪಕ್ಷದಿಂದ ಆರಿಸಿ ಬರೋರು ಜನರನ್ನು ಆಳುವವರಾಗಿ ಅಲ್ಲ, ಆಳುಗಳಾಗಿ ಇರ್ತಾರೆ ಅಂತ ಹೇಳಿದ್ರು. ಜನ ಕೂಡ ದೊಡ್ಡ ಮಟ್ಟದಲ್ಲಿ ಉಪ್ಪಿ ಗ್ರೇಟು, ಉಪೇಂದ್ರ ಬುದ್ಧಿವಂತ, ಅವರ ಚಿಂತನೆಯನ್ನು ಸೂಪರು ಅಂತೆಲ್ಲ ಹಾಡಿ ಹೊಗಳಿದ್ರು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪ್ರಜಾಕೀಯ ಪಕ್ಷದಿಂದ 20 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ರು. ಆದ್ರೆ ರಿಸಲ್ಟ್ ಬಂದಾಗ ಪ್ರಜಾಕೀಯ ಪಕ್ಷದ ಒಬ್ಬ ಅಭ್ಯರ್ಥಿ ವಿನ್ ಆಗ್ಲಿಲ್ಲ. ಉಪ್ಪಿ ಅವರ ಚಿಂತನೆಗಳನ್ನು ಹಾಡಿ ಹೊಗಳಿದ್ದ ಜನ ಅವರದ್ದೇ ಪಕ್ಷದ ಅಭ್ಯರ್ಥಿಗಳನ್ನು ಹೀನಾಯವಾಗಿ ಸೋಲಿಸಿದ್ರು. ಜಾತಿ, ಧರ್ಮ, ದುಡ್ಡು, ಹೆಂಡ, ಪಕ್ಷ ನೋಡ್ಕೊಂಡು ಮತ ಹಾಕಿದ್ರು. ಅದೇ ರೀತಿ ಸಿನಿಮಾದಲ್ಲಿ ಸತ್ಯ ಅನ್ನೋ ಕ್ಯಾರೆಕ್ಟರ್ ಹೇಳಿದ್ದನ್ನು ಜನ ಒಪ್ಪಿಕೊಂಡ್ರು. ಆದ್ರೆ ಕೊನೆಗೆ ಆತನನ್ನೇ ಹೊಡೆದು ಕೊಂದ್ರು. ರಿಯಲ್ ಲೈಫ್ ನಲ್ಲಿ ಪ್ರಜಾಕೀಯ ಸಿದ್ಧಾಂತ ಚೆನ್ನಾಗಿದೆ ಅಂತ ಒಪ್ಪಿಕೊಂಡ ಜನರೇ ಆ ಸಿದ್ಧಾಂತವನ್ನ ಹೊಡೆದು ಹಾಕಿದ್ರು ಅಂತ ಉಪೇಂದ್ರ ಸೂಚ್ಯವಾಗಿ ತೋರಿಸಿದ್ದಾರೆ. ಯುಐ ಸಿನಿಮಾದಲ್ಲಿದೆ ಬುದ್ಧನ ವಿಚಾರ. ಸಿನಿಮಾದಲ್ಲಿ ಸತ್ಯ ಅನ್ನೋ ಕ್ಯಾರೆಕ್ಟರ್ ಅನ್ನು ಗೌತಮ ಬುದ್ಧನಿಗೆ ಹೋಲಿಸಲಾಗಿದೆ. ಗೌತಮ ಬುದ್ಧ ಕೂಡ ಸಮಾಜದ ಎಲ್ಲಾ ಸಂಕೋಲೆಗಳಿಂದ ಹೊರಬಂದು ಹೊಸ ಸಮಾಜ ಸೃಷ್ಟಿಸಿದ್ರು. ಜಾತಿ ಧರ್ಮ ಎಲ್ಲ ಸುಮ್ಮನೆ ಅಂತ ಸಾರಿದ್ರು. ಆದ್ರೆ ಅವರನ್ನು ಕೂಡ ವಿಷ ಹಾಕಿ ಕೊಲ್ಲಲಾಗಿತ್ತು. ಹೀಗೆ ಸಮಾಜ ಸುಧಾರಣೆಗೆ ಯಾರಾದ್ರೂ ಬಂದ್ರೆ ಜನ ಅವರಿಗೆ ಮೊದಲಿಗೆ ಜೈಕಾರ ಹಾಕ್ತಾರೆ, ಕೊನೆಗೆ ಅವರನ್ನೇ ಕೊಂದು ಹಾಕ್ತಾರೆ ಅನ್ನೋ ಸತ್ಯ ಕೂಡ ಸಿನಿಮಾದಲ್ಲಿ ಅಡಗಿದೆ. ಫ್ರೆಂಡ್ಸ್, ಒಟ್ನಲ್ಲಿ ಸಮಾಜಕ್ಕೆ, ಸಮಾಜದಲ್ಲಿರೋ ನಮಗೆ ಉಪೇಂದ್ರ ಕನ್ನಡಿ ಹಿಡಿದಿದ್ದಾರೆ ಅಷ್ಟೇ. ರಾಜಕಾರಣಿಯಾಗಿ ಈ ಮಾತುಗಳನ್ನು ಹೇಳಿದ್ರೆ ದೊಡ್ಡ ಗಲಾಟೆಯೇ ಆಗಬಹುದು. ಅದಕ್ಕೆ ಸಿನಿಮಾ ಮೂಲಕ ಡೈರೆಕ್ಟರ್ ಕ್ಯಾಪ್ ಹಾಕೊಂಡು ಸಮಾಜದ ಸತ್ಪ್ರಜೆಗಳಿಗೆ ಜಾಡಿಸಿದ್ದಾರೆ. ಇದು ಸಿನಿಮಾ ನೋಡಿದ ನಮಗೆ ಅನಿಸಿದ್ದನ್ನ ಹೇಳುವ ಪ್ರಯತ್ನ. ತಪ್ಪಿದ್ದರೆ ಕ್ಷಮೆ ಇರಲಿ. ಧನ್ಯವಾದ.